ಇನ್ನು ಇದೇ ಮಾತನ್ನ ಛಲವಾದಿ ನಾರಾಯಣಸ್ವಾಮಿ ಕೂಡ ಹೇಳಿದ್ದಾರೆ. ಈ ಮೈಸೂರಿನ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುವಂಥದ್ದು ಮುಖ್ಯಮಂತ್ರಿಯವರ ಪುತ್ರನೇ. ಸಿಎಂ ಮಾಡ್ತಾ ಇಲ್ಲ ಈ ಕೆಲಸನ, ಅವ್ರ ಮಗನೇ ಮಾಡ್ತಿರೋದು. ಈ ಮಾತನ್ನು ನಾನು ಹೇಳ್ತಿರುವಂಥದ್ದೆಲ್ಲ ಜನ ಹೇಳ್ತಾ ಇದ್ದಾರೆ ಅಂತಾರೆ ಛಲವಾದಿ ನಾರಾಯಣಸ್ವಾಮಿ. ತಮಗೇನು ತೋಚುತ್ತೋ ಅದನ್ನೇ ಮಾಡ್ತಾರೆ, ಇಷ್ಟ ಬಂದಂಗೆ ಮಾಡ್ತಾರೆ. ಪಾಪ ಪೊಲೀಸರು ಇವ್ರ ಎದುರುಗಡೆ ನಿಲ್ಲಕ್ಕೆ ಸಾಧ್ಯನಾ? ಏನು ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಇದಕ್ಕಿಂತ ಕೆಟ್ಟ ಸರ್ಕಾರ ಇರಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ ಛಲವಾದಿ. ಮುಖ್ಯಮಂತ್ರಿಗಳ ಪುತ್ರನೇ ಪೊಲೀಸರ ವರ್ಗಾವಣೆ ವಿಚಾರದಲ್ಲಿ ಕೈ ಆಡಿಸಿದ್ದಾರೆ ನೋಡಿ. ಪ್ರತಿಯೊಂದರಲ್ಲೂ ಅವರ ಕೈವಾಡ ಇದೆ ಅಂತಕ್ಕಂಥದ್ದು ಎಲ್ಲರೂ ಮಾತಾಡ್ತಾರೆ. ಒಂದೇ ಅಲ್ಲ, ಪೊಲೀಸ್ನವ್ರದ್ದು ಮಾತ್ರ ಅಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಅಪ್ಪ ನಾನು ಹೇಳಿದ್ದನ್ನು ಕೇಳಬೇಕು ಅನ್ನೋದು ಅನ್ನ ಮಗ ಮಾಡಿ ಈ ರೀತಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು. ಮುಖ್ಯಮಂತ್ರಿಗಳ ಪುತ್ರನೇ ಪೊಲೀಸರ ವರ್ಗಾವಣೆ ವಿಚಾರದಲ್ಲಿ ಕೈ ಆಡಿಸಿದ್ದಾರೆ ನೋಡಿ. ಪ್ರತಿಯೊಂದರಲ್ಲೂ ಅವರ ಕೈವಾಡ ಇದೆ ಅಂತಕ್ಕಂಥದ್ದು ಎಲ್ಲರೂ ಮಾತಾಡ್ತಾರೆ. ಒಂದೇ ಅಲ್ಲ, ಪೊಲೀಸ್ನವ್ರದ್ದು ಮಾತ್ರ ಅಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಅಪ್ಪ ನಾನು ಹೇಳಿದ್ದನ್ನು ಕೇಳಬೇಕು ಅನ್ನೋದು ಅನ್ನ ಮಗ ಮಾಡಿ ಈ ರೀತಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು.